ನಮಃ ಶಿವಾಯ. ಓಂ ಗಂಗಾ ಪೃಥ್ವಿ ವಾಯುರಗ್ನೇಹ ಆಕಾಶದ್ವಯಂ ಹಾಗ್ನರಪಹದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವ ಪಾರ್ವತಿ ಹೇ ನಮಃ. ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಸರ್ವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಸೊ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಚರ್ ಅಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್. ಆಲ್ಸೋ ನ್ಯೂಮರಾಲಜಿ, ಆಸ್ಟ್ರಾಲಜಿ, ವಾಸ್ತು ತಜ್ಞರು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಸೊ ನಮ್ಮ ಬಳಿ ನಮ್ಮ ಮಂಡ್ಯದ ಹತ್ತಿರ ನಮ್ಮ ಊರಿನವರೇ ಆದಂತಹ ನಮ್ಮದೇ ಬಂಧುಗಳು ನಮ್ಮ ಬಳಿ ಯಾವುದೋ ಒಂದು ವಿಚಾರಕ್ಕೆ ಬಂದಿದ್ದರು. ಒಂದು ದೇವಸ್ಥಾನ ಕಟ್ಟಬೇಕು, ಅದಕ್ಕೆ ಏನಾದರೂ ಹಣ ಸಹಾಯ ಮಾಡೋಕ್ಕಾಗುತ್ತಾ ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ದೇವಸ್ಥಾನ ಅಂದರೆ ಏನಪ್ಪ? ದೇವರಿರುವ ಸ್ಥಾನ ದೇವಸ್ಥಾನ. ದೇವರಿರುವ ಸ್ಥಾನ ಯಾವುದು? ಇಡೀ ಬ್ರಹ್ಮಾಂಡವೇ, ಇಡೀ ನೇಚರ್, ಪ್ರಕೃತಿಯೇ ದೇವರಿರುವಂತಹ ಸ್ಥಾನ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಇಡೀ ಬ್ರಹ್ಮಾಂಡ ಸೃಷ್ಟಿ ಹೇಗೆ ಈ ಮಹಾಪಂಚಭೂತಗಳಿಂದ, ಭೂಮಿ, ನೀರು, ಆಕಾಶ, ವಾಯು, ಸೂರ್ಯ, ಆಕಾಶ ದೇವನಿಂದ ಇಡೀ ಯೂನಿವರ್ಸಲ್ ಸೃಷ್ಟಿ ಆಗಿದೆಯೋ, ಈ ನಮ್ಮ ಮನುಷ್ಯ ದೇಹನೂ ಕೂಡ ಈ ಮಹಾಪಂಚಭೂತಗಳಿಂದನೇ ಸೃಷ್ಟಿಯಾಗಿರುವಂತಹದ್ದು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನನ್ನಲ್ಲೇ ದೇವರಿದ್ದಾನೆ ಅಂತೇಳಿ ನಮ್ಮ ಮಹರ್ಷಿಗಳು, ಯೋಗಿಗಳು, ಸಿದ್ಧ ಪುರುಷರು, ಜ್ಞಾನಿಗಳು ಹೇಳಿರುವಂತಹದ್ದು. ಸೊ ಇದೆಲ್ಲ ನಿಮಗೆ ಅಷ್ಟಾಂಗ ಯೋಗದಲ್ಲಿ ಬರ್ತದೆ. ಏಕೆಂದರೆ ನಾವು ಯೋಗದಲ್ಲೂ ಕೂಡ ಸಾಧನೆ ಮಾಡಿರೋದ್ರಿಂದ ಇದೆಲ್ಲ ನಮಗೆ ಗೊತ್ತಿದೆ. ವೇದ, ಪುರಾಣ, ಉಪನಿಷತ್ತುಗಳನ್ನು ನಾವು ತಿಳ್ಕೊಂಡಿರೋದ್ರಿಂದ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಹೇಳಿದೆ, ದೇವರಿರುವ ಸ್ಥಾನ ನಮ್ಮಲ್ಲೇ ಇದೆ. ನಮ್ಮಲ್ಲಿರುವಂತಹ ದೇವರನ್ನು ನೋಡುವಂತಹ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟರೆ ನೀವು ಬೆಳಗ್ಗೆ ಎದ್ದು ಈ ಭೂಮಿ ತಾಯಿ, ಇಡೀ ಸೃಷ್ಟಿಗೆ ಕಾರಣಕರ್ತಳಾಗಿರುವಂತಹ ಈ ಭೂಮಿ ತಾಯಿನ ನಮಸ್ಕಾರ ಮಾಡ್ಕೊಳ್ಳಿ. ಭೂಮಿ ತಾಯಿನ ಪೂಜೆ ಮಾಡಿ. ನಮಗೆ ಜನ್ಮದಾತೆ ಅವಳು, ನಾವು ಅಲ್ಲಿಂದನೇ ಬಂದಿರೋದು. ಮತ್ತೆ ಈ ಸ್ಥೂಲ ಶರೀರ ವಾಪಸ್ ಹೋಗುವುದೇ ಅಲ್ಲಿಗೆ. ಅವಳೇ ನಮ್ಮ ಮೊದಲನೇ ತಾಯಿ. ಸೊ ಜನ್ಮದಾತೆ, ಜನ್ಮಕ್ಕೆ ಕಾರಣಕರ್ತಳಾಗುವಂಥವಳು. ಅದಕ್ಕೆ ಸಹಕರಿಸುವಂತಹದ್ದು ಇನ್ನು 4 ಪಂಚಭೂತಗಳು, ಒಟ್ಟು 5 ಪಂಚಭೂತಗಳು. ಈ 5 ಪಂಚಭೂತಗಳು ನಮ್ಮಲ್ಲೇ ಇದೆ. ಸೊ ಜನ್ಮ ಜಾತಿ ಅವಳು, ಜನ್ಮಕ್ಕೆ ನಮಗೆ ಜನನ ಕೊಟ್ಟುವಂಥವಳು ನಮ್ಮ ತಾಯಿ. ಹಾಗಾಗಿ ತಂದೆ, ತಾಯಿ, ಗುರು, ದೈವ ಇದನ್ನು ಪೂಜೆ ಮಾಡಿ. ದೈವ ಅಂದರೆ 4 ಗೋಡೆಗಳನ್ನು ಕಟ್ಟಿಬಿಟ್ಟು ಅಲ್ಲಿ ಒಂದು ವಿಗ್ರಹನೋ ಫೋಟೋನೋ ಏನೋ ಇಟ್ಬಿಟ್ಟು, ಸೊ ಅಲ್ಲಿ ಪೂಜೆ ಮಾಡಿಕೊಂಡು ಜನರಿಗೆ ಮೋಸ ಮಾಡಿ, ಅವರಿಗೆ ನಿಮಗೆ ಆ ಶಾಸ್ತ್ರ ಹೇಳ್ತೀನಿ, ಈ ಶಾಸ್ತ್ರ ಹೇಳ್ತೀನಿ, ಜ್ಯೋತಿಷ್ಯ ಶಾಸ್ತ್ರ ಹೇಳ್ತೀನಿ, ಆ ಪೂಜೆ ಮಾಡಿಸಿ, ಈ ಹೋಮ ಮಾಡಿಸಿ ಅಂಥೇಳಿ ಶಾಸ್ತ್ರವನ್ನು ಬಿಟ್ಟು, ಸೊ ಒಂದು ಹಣದ ವ್ಯಾಮೋಹಕ್ಕೆ, ಬೇರೆ ಬೇರೆ ವ್ಯಾಮೋಹಗಳಿಗೆ ಒಳಗಾಗಿ ಜನ ಸುಲಿಗೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ಇದಕ್ಕೆ ಒಪ್ಪೋದಿಲ್ಲಪ್ಪ. ಅದರ ಬದಲು ನಮ್ಮೂರಿನಲ್ಲೇ ಒಂದು ಮಠವನ್ನು ಕಟ್ಟಿ ನಾನು ಅಲ್ಲಿ, ಏಕೆಂದರೆ ನನಗೆ ಗುರು ದೀಕ್ಷೆ ಆಗಿರೋದ್ರಿಂದ ನಾನು ಗುರುವಾಗಿ ಬರ್ತೀನಿ. ಇಡೀ ಊರಿನ ಜನಕ್ಕೆ ಒಂದು ಸಂಸ್ಕಾರಗಳನ್ನು ಹೇಳುವಂತಹದ್ದು, ಒಳ್ಳೆಯದನ್ನು ಮಾಡುವಂತಹದ್ದು. ಸೊ ಪುರೋಹಿತ ಅಂದರೆ ಪುರರ ಹಿತವನ್ನು ಬಯಸತಕ್ಕಂತಹವನು ಪುರೋಹಿತ. ಹಾಗಾಗಿ ನಮ್ಮ ಹಳ್ಳಿ, ನಮ್ಮ ಊರು ಉದ್ಧಾರ ಆಗಲಿ, ನಮ್ಮ ಜನಕ್ಕೆ ನಾಲೆಡ್ಜ್ ಬರಲಿ. ಅವರಿಗೆ ಇಂಗ್ಲೀಷ್ ನಾಲೆಡ್ಜ್ ಬೇಕಾ, ಕನ್ನಡ ನಾಲೆಡ್ಜ್ ಬೇಕಾ, ಸಂಸ್ಕೃತದ ನಾಲೆಡ್ಜ್ ಬೇಕಾ, ಯಾವ ನಾಲೆಡ್ಜ್ ಬೇಕೋ, ಅವ್ರಿಗೆ ಯೋಗದ ಬಗ್ಗೆ ನಾಲೆಡ್ಜ್ ಬೇಕಾ, ಆರೋಗ್ಯದ ಬಗ್ಗೆ ನಾಲೆಡ್ಜ್ ಬೇಕಾ, ಕೊಡೋಣ. ಸೊ ಹಾಗಾಗಿ ಒಂದು ಮಠ ಕಟ್ಟಿ ನಾನು ಅಲ್ಲಿ ಗುರುವಾಗಿ ಬರ್ತೀನಿ. ಸೊ ಅದನ್ನು ಬಿಟ್ಟು ಆವಾಗ ಇಡೀ ಊರು ಕೂಡ ಒಂದು ಸಂಸ್ಕಾರಯುತವಾದಂತಹ ಊರಾಗ್ತದೆ. ಕೆಡ್ತಾ ಇರುವಂತಹ ನಮ್ಮ ಯುವಜನತೆಯು ಕೂಡ ಒಂದು ದಾರಿಗೆ ತರಬಹುದು. ಅದಕ್ಕೇನಾದರೂ ವ್ಯವಸ್ಥೆ ಮಾಡಿ, ಸೊ ಸಾವಿರಾರು ಜನ ಮಕ್ಕಳಿಗೆ ಒಂದು ಜ್ಞಾನ ಅರ್ಜನೆ ಸಿಗ್ತದೆ. ಇಂತಹ ಕೆಲಸಗಳನ್ನು ಮಾಡಿ ದೇವಸ್ಥಾನ ಕಟ್ತೀವಿ ಅಂದರೆ ಒಂದು 4 ಗೋಡೆಗಳನ್ನ ಕಟ್ಟು, ಅಲ್ಲಿ ಒಂದು ವಿಗ್ರಹನ, ಒಂದು ಮಣ್ಣಿನ ಮೂರ್ತಿನ, ಒಂದು ಕಲ್ಲಿನ ವಿಗ್ರಹವನ್ನು ಅಥವಾ ಒಂದು ಫೋಟೋವನ್ನು ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತೀವಿ ಅನ್ನೋದ್ರಲ್ಲಿ ಅದು ಅರ್ಥವಿಲ್ಲ. ಯಾವುದೇ ವೇದ, ಪುರಾಣ, ಉಪನಿಷತ್ತುಗಳು ನಮ್ಮ ಹಿಂದೆ ನೀವು ಯಾವುದೇ ತಗೊಂಡ್ರೂ ಕೂಡ ಯಾರೂ ಕೂಡ ಇದನ್ನು ಹೇಳಿಲ್ಲ. ಅವ್ರು ಹೇಳಿರೋದು ದೇವರು ಅಂದರೆ ಮಹಾಪಂಚಭೂತಗಳು ಅಂತಲೇ. ಸೊ ಭೂಮಿ ತಾಯಿ ಕಣ್ಣಿಗೆ ಕಾಣಿಸ್ತಾಳೆ. ಬೆಳಗ್ಗೆದ್ರ ಸೂರ್ಯದೇವ ಅಂದರೆ ಅಗ್ನಿ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ವಾಸುದೇವ 24x8 ಮಿಲಿಯನ್ ಟ್ರಿಲಿಯನ್ ವರ್ಷಗಳಿಂದ ಈ ವಾಸುದೇವ ಇದ್ದಾನೆ. ಸೊ ಹಾಗಾಗಿ ಆಕಾಶ ದೇವ ಇದ್ದಾನೆ. ಇದನ್ನು ಪೂಜೆ ಮಾಡ್ರಪ್ಪ. ಸೊ ಆಕಾಶ ನೋಡೋದಕ್ಕೆ ನೂಕು ನುಗ್ಲಾಕೆ ಅಂತೇಳಿ
ಸೊ ಒಂದು ದೇವಸ್ಥಾನದಲ್ಲಿ ಒಂದು ಅಂತ ಕಟ್ಕೊಂಡ್ಬಿಟ್ಟು ಅಲ್ಲಿ 4 ಗೋಡೆ ಕಟ್ಬಿಟ್ಟು ಅಲ್ಲಿ ಹಣಕ್ಕಾಗಿ ಚಪ್ಪಲಿ ಬಿಡೋದಕ್ಕೂ ದುಡ್ಡು, ಗಾಡಿ ವೆಹಿಕಲ್ಗಳು ನಿಲ್ಲಿಸೋದಕ್ಕೂ ದುಡ್ಡು, ಪೂಜೆ ಮಾಡಿಸೋದಕ್ಕೂ ದುಡ್ಡು, ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಅಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ಅದು ದಡ್ತನ, ಮೂರ್ಖತನ. ಕೆಲವರೆಲ್ಲ ಹಣದ ವ್ಯಾಮೋಹಕ್ಕೆ ಒಳಗಾಗಿ ಜನರನ್ನ ಸಾವಿರಾರು ವರ್ಷಗಳಿಂದ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಇಂಥದಕ್ಕೆ ನೀವು ಹೋಗಬೇಡಿ ಅಂತ ಹೇಳಿ ಕಳಿಸ್ದೆ. ಮೊನ್ನೆ ಬೇಡ ಬೇಡ ಅಂತ ಹೇಳಿದ್ರು ನಮ್ಮ ಒಬ್ಬರು ಸ್ಟೂಡೆಂಟು, ಅವರೊಬ್ಬರು ಅಡ್ವೊಕೇಟು, ಹೇಳಿ ಕೇಳಿ ಅವರು, ಸೊ ಗುರುಗಳೇ, ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾವು ಯಾವುದೋ ಒಂದು ಕಾಲದಲ್ಲಿ ನಮ್ಮ ತಂದೆಯವರು ಒಂದು ವಿಗ್ರಹವನ್ನು ಅಂದರೆ ನಾಗರ ಪ್ರತಿಸ್ಥಾಪನೆ ಮಾಡಿಸಿದ್ರು. ಆ ಕಲ್ಲು ಬಿದ್ದೋಗ್ಬಿಟ್ಟಿದೆ, ಅದನ್ನು ಸ್ವಲ್ಪ ನಿಲ್ಲಿಸ್ಕೊಟ್ಟು ಅದಕ್ಕೆ ಮತ್ತೆ ಒಂದು ಪೂಜೆ ಮಾಡಿಕೊಡಿ ಅಂತೇಳಿ. ನಾನು ಹೇಳಿದೆ, ಅಲ್ಲ ತಾಯಿ, ಬಸವಣ್ಣವರು ನಿಮಗೆ 700-800 ವರ್ಷಗಳಿಂದಲೇ ಹೇಳೋರೆ, ಸೊ ಹೆನ್ನ ಕಾಲೆ ಕಂಬ, ದೇಹವೇ ದೇಗುಲ, ಸಿರವೇ ವನ್ನ ಕಲಸವಯ್ಯ. ಸೊ ನಿಜ ನಾಗರ ಕಂಡರೆ ಹೊಡೆಯುವರು, ಕಲ್ಲು ನಾಗರಕ್ಕೆ ಹಾಲು ತುಪ್ಪ ಪಂಚಾಮೃತ ಅಭಿಷೇಕ ಮಾಡುವರು, ಎಂತಹ ಮೂರ್ಖರು ಇವರಯ್ಯ ಅಂತ ಹೇಳಿದರೆ. ಸೊ ಹಾಗಾಗಿ ಅದೆಲ್ಲ ಬೇಡ. ನಿಮಗೇನಾದರೂ ನಿಮ್ಮ ಮನಸ್ಸಾಂತಿ ಆಗಬೇಕು ಅಂದರೆ ಅದಕ್ಕೆ ಕೆಲವೊಂದು ದೋಷ ಪರಿಹಾರಗಳು ಅಂತ ಇದೆ. ಈಗ ಕಾಯಿಲೆಗಳಿಗೆ ಔಷಧಿ ಹೇಗೆ ಪರಿಹಾರನೋ ಹಾಗೆ ಪ್ರತಿಯೊಂದು ದೋಷಗಳು ಏನಾದರೂ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡು ಬಂದರೆ ಅದಕ್ಕೆ ಪರಿಹಾರಗಳು ನಿಮ್ಮ ಮನೆಯಲ್ಲೇ ನೀವು ಕುಂತಿದ ಕಡೆನೇ ಮಾಡ್ಕೋಬಹುದು. ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಪರಿಹಾಗಿ ಹೇಳಿದೆ. ಈ ಸಾವಿರಾರು ವರ್ಷಗಳಿಂದ ನಮ್ಮ ಜನರ ಮೈಂಡ್ ಸೆಟ್ಟನ್ನು ಹಾಳು ಮಾಡಿ ಅದೇ ಸತ್ಯ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನುವಂತಹ ಒಂದು ಭ್ರಮೆಯಲ್ಲಿ ಇವರೆಲ್ಲ ಅವ್ರಿಗೆ ಭ್ರಮೆಯನ್ನು ತಂದಿಟ್ಬಿಟ್ಟಿರೋದ್ರಿಂದ ಪ್ರತಿಯೊಬ್ಬರಲ್ಲೂ ನಾವು ಇದನ್ನು ಒಂದು 1000 ಜನಕ್ಕೆ ಹೇಳಿದ್ರೆ ಒಬ್ಬರು ನಂಬೋದು ಕಷ್ಟ. ಏಕೆಂದರೆ ಆ ಭ್ರಮೆ ಒಂದು ಆ ಮಾಯೆಯಲ್ಲಿ ಇವ್ರನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸರಿ ಆಯಿತು ನಡೀರಿ, ನಿಮಗೇನಾದರೂ ಅದರಿಂದ ತೃಪ್ತಿ ಸಿಗ್ತದೆ, ಸಮಾಧಾನ ಆಗ್ತದೆ ಮನಸ್ಸಿಗೆ ಅಂದ್ರೆ ಮಾಡಿಕೊಡ್ತೀನಿ ಅಂತ ಹೋಗಿ. ಸೊ ನಾನು ಅಲ್ಲಿ ದೇವಸ್ಥಾನದೊಳಗಡೆನೂ ಕೂಡ ಹೋಗಲಿಲ್ಲ. ಸೊ ಅವರು ನಮಗೆ ಬೇಕಾದವರು. ಸೊ ಹಾಗಾಗಿ ಹೋಗಲಿ, ಅಟ್ಲೀಸ್ಟು ಇವರಿಗೆ ನಂಬಿಕೆ ಇಲ್ಲ ಅಂದರೆ, ಹೇಳಿದ್ದು ಇವ್ರ ತಲೆಗೆ ಹೋಗ್ತಾ ಇಲ್ಲ ಅಂದರೆ ಏನೋ ಅವ್ರ ಸಮಾಧಾನಕ್ಕಾದ್ರೂ ಮಾಡ್ಕೊಳ್ಳೋಣ ಅಂತೇಳಿ ಹೋಗಿ ಮಾಡಿಕೊಟ್ಟು ಬಂದೆ. ಅಲ್ಲೂ ಕೂಡ ನಾನು ಪೂಜೆ ಮಾಡಬೇಕಾದ್ರೆ ಈ ಮಂತ್ರಗಳು ಅವ್ರಿಗೆ ಅರ್ಥ ಆಗೋದಿಲ್ಲ. ನನ್ನ ಮಹಾಪಂಚಭೂತಗಳನ್ನೇ ಆವಾಹನೆ ಮಾಡಿ, ಏನೋ ಪಾಪ ಇವ್ರಿಗೆ ಕಷ್ಟ ಏನಿದೆ ಅದನ್ನು ಪರಿಹಾರ ಮಾಡಿಯಪ್ಪ ಅಂಥೇಳಿ ನಾನು ಮಹಾಪಂಚಭೂತಗಳನ್ನೇ ಬೇಡ್ಕೊಂಡು ಪೂಜೆ ಮಾಡಿದ್ದು. ಸೊ ಸುಮ್ಮನೆ ಅವ್ರ ಸಮಾಧಾನಕ್ಕೋಸ್ಕರ ಕಲ್ಲಿಸಿ ಆಯಿತು, ಹೂವು ಕಾಯಿ ಹೊಡೆದು, ಹಣ್ಣು ಕಾಯಿ ಹೊಡೆದು, ಹೂವು ಹಾಕಿ, ಅರ್ಶಿನ ಕುಂಕುಮ ಕಂದ ವಿಭೂತಿ ಹಿಡಿ ಅಂತ ಇಟ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಇದೇ ಸತ್ಯ. ಸೊ ನಮ್ಮ ಊರಿನ ನನ್ನದೇ ವಾರಿಗೆ ಹುಡುಗ ಕೇಳ್ತಾ ಇದ್ದ, ದೇವರೇ ಇಲ್ಲ ಅಂತ ಹೇಳೋದಲ್ಲಪ್ಪ ನೀವು ಮನೆಗೆ ಬಂದಾಗ, ಮತ್ತು ಅಲ್ಲೋಗಿ ಯಾಕೆ ಪೂಜೆ ಮಾಡ್ತಾ ಇದ್ದೀರಿ ಅಂತ. ಸೊ ಕಾರಣ ಹೇಳಿದ್ದೀನಿ. ಸೊ ಅದು ಅಂದೂ ಸುಳ್ಳು, ಇಂದೂ ಸುಳ್ಳು, ಮುಂದೂ ಸುಳ್ಳು. ಏನೋ ನಿಮ್ಮ ಅವ್ರ ಸಮಾಧಾನಕ್ಕೆ ಅಟ್ಲೀಸ್ಟು ಬೇಕಾದ ಜನ ಅಂತ ಆಗಿದ್ರೆ ಹಾಗೆಲ್ಲ ಮಾಡ್ಬೋದಾ? ನೋ, ಮಾಡುವಾಗಿಲ್ಲ. ಈ ಸಾವಿರಾರು ವರ್ಷಗಳಿಂದ ಇದನ್ನು ಜನರ ಮೈಂಡ್ಗೆ ತುಂಬಿಟ್ಟಿದ್ದಾರೆ. ಸುಳ್ಳನ್ನು ತುಂಬಿ 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 ಜನ ಅದೇ ಭ್ರಮೆನಲ್ಲಿ ಇದ್ದಾರೆ. ಒಂದು ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ ಅಂತ 500,000 ತಗೊತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯ, ಅಹಂಕಾರ, ಸೊ ಅಜ್ಞಾನ ಇವೆಲ್ಲವನ್ನು ತುಂಬಿಕೊಂಡಿರುವಂತಹ ಒಬ್ಬ ಮನುಷ್ಯ ಒಂದು 4 ಗೋಡೆಗಳ ಮಧ್ಯದಲ್ಲಿ ಯಾವುದೋ ಒಂದು ವಿಗ್ರಹವನ್ನು ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನೂ ಮಾಡದೆ, ಅದನ್ನು ಶಾಸ್ತ್ರಬದ್ಧವಾಗಿ ಆ ಒಂದು ಗುಡಿಯನ್ನೂ ಕಟ್ಟದೇನೆ, ಸೊ ಅವನು ಬಾಗಿಲು ಹಾಕ್ಕೊಂಡು 2 ಬಾಗಿಲು 3 ಬಾಗಿಲುಗಳು ಹಾಕ್ಕೊಂಡು ನಿಮಗೆ ದುಡ್ಡು ಕೊಟ್ಟವರಿಗೆ ನಾನು ದೇವರ ದರ್ಶನ ಮಾಡಿಸ್ತೀನಿ ಅಂದರೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಯೂಸ್ ಮಾಡಿ, ನಿಮಗೇನಾದರೂ ಜ್ಞಾನ ಅನ್ನೋದಿದ್ದರೆ, ಇಂತಹ ಒಬ್ಬ ಕೆಟ್ಟ ಹುಳು, ಇಂತಹ ಒಬ್ಬ ಕೊಳಕು ಒಬ್ಬ ಮನುಷ್ಯ ಬೇಕಾದವ್ರ ಹತ್ರ ದುಡ್ಡಿಸ್ಕೊಂಡು ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ, ನಿಮಗೆ ಅರ್ಚನೆ ಮಾಡಿಸ್ತೀನಿ, ನಿಮಗೆ ಪೂಜೆ ಮಾಡಿಸ್ತೀನಿ, ನಿಮಗೆ ಒಳ್ಳೇದು ಮಾಡಿಸ್ತೀನಿ ಅಂದರೆ ಇದು ಸಾಧ್ಯನಾ? ಅಂದರೆ ಈ ಪೂಜಾರಿಯ ಒಂದು ಹಿಡಿತದಲ್ಲಿ ದೇವರಿದ್ದಾನೆ ಅಂತ ಆಯಿತು. ಇವನು ಬಾಗ್ಲಾಗ್ತಾಗ ಅದು ಸುಮ್ಮನೆ ಕುಂತ್ಕೊಂಡಿರಬೇಕು, ಊಟ ಇದ್ದರೆ ಏನೂ ಇಲ್ಲದೆ ಸುಮ್ಮನೆ ಹೇಳ್ತಾರೆ ನಿಮಗೆ. ಸೊ ಇವನು ಯಾರ ಹತ್ರ ದುಡ್ಡಿಸ್ಕೊಂಡು ಟಿಕೆಟ್ ಹರಿದ್ಬಿಟ್ಟು ಇವನು ಬಾಗಿಲು ತೆಗಿತಾನೆ, ಆವಾಗ ಜನಗಳಿಗೆ ಆ ದೇವರ ದರ್ಶನ, ಆ ವಿಗ್ರಹ ದರ್ಶನ ಕೊಡ್ತಾನೆ ಅಂದರೆ ಅರ್ಥ ಏನು? ಇದು ಅರ್ಥವಿಲ್ಲದ್ದು. ಅಂದರೆ ಒಬ್ಬ ಪೂಜಾರಿಯ ಹಿಡಿತದಲ್ಲಿ ಒಬ್ಬ ದೇವರಿದ್ದಾನೆ ಅಂದರೆ ಅವನು ದೇವರೇ ಅಲ್ಲ. ಈ ಮಹಾಪಂಚಭೂತಗಳು ಯಾರ ಹಿಡಿತದಲ್ಲೂ ಇಲ್ಲ. ಅದರ ಹಿಡಿತದಲ್ಲಿ ಇಡೀ ಬ್ರಹ್ಮಾಂಡ, ಇಡೀ 9 ಕೋಟಿ ಜೀವ ಸಂಕುಲ ನಾವಿದ್ದೀವಿ ಹೊರತು, ಹೋಗಪ್ಪ ಅಂದಾಗ ನಾವು ನಮ್ಮ ಕರ್ಮಾನುಸಾರ ಭೂಮಿಗೆ ಬರಬೇಕು, ನಿಂದು ಮುಗಿತು ಬಾ ಅಂತಂದರೆ ಹೋಗ್ತಿರ್ಬೇಕು, ಯಾವ ಸೆಕೆಂಡ್ ಆದರೂ ಪರವಾಗಿಲ್ಲ. ಹಾಗಾಗಿ ಇದೆಲ್ಲ ಶುದ್ಧ ಸುಳ್ಳು. ಇದನ್ನು ನಾನು ಹೇಳ್ತಿಲ್ಲ, ಶಾಸ್ತ್ರ ಪುರಾಣಗಳು ಉಪನಿಷತ್ತುಗಳು ಹೇಳ್ತಾ ಇದೆ.
ಹಿಂದೆ ಕೋಟ್ಯಾಂತರ ವರ್ಷಗಳಿಂದ ನಮ್ಮ ದೊಡ್ಡವರು, ಹಿರಿಯರು, ಋಷಿಗಳು, ಮಹರ್ಷಿಗಳು, ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ಸುಳ್ಳು ಅಂತ ಅವನಿಗೆ ನಾನು ವಾಯ್ಸ್ ಮೆಸೇಜ್ ಕಳಿಸ್ದೆ. ಅದಕ್ಕೆ ಪಾಪ ಅವನು ರಿಪ್ಲೈ ಮಾಡಲಿಲ್ಲ. ಹಾಗಾಗಿ ನಾವು ಏನು ಹೇಳ್ತೀವಿ ಅನ್ನೋದನ್ನು ನಾವು ಸುಮ್ಮನೆ ಇಲ್ಲಿ ಕುಂತ್ಕೊಂಡು ಏನೋ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಬೇಕು ಅಥವಾ ಏನೋ ಫೇರ್ ಮಾಡಬೇಕು ಅಥವಾ ದುಡ್ಡು ಮಾಡಬೇಕು ಅಥವಾ ನೇಮ್ ಮಾಡಬೇಕು ಅನ್ನೋಂತಹ ಉದ್ದೇಶ ಕುಂತಿರೋದಲ್ಲ. ಆಧ್ಯಾತ್ಮ ಸ್ಪಿರಿಚುವಲ್ ಮಾರ್ಗದಲ್ಲಿ ಇರುವಂತಹವರು ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ಅದರಲ್ಲಿ ಒಂದು ಅರ್ಥ ಇರ್ತದೆ, ಒಂದು ಸತ್ಯ ಇರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸರಿ, ಇವಾಗ ಪಾಯಿಂಟ್ ಬಂದ್ಬಿಡೋಣ. ನಿಮಗೆ ಯಾವುದೇ ತರಹದ್ದು ಆರೋಗ್ಯ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆ, ಯಾವುದೇ ತರಹದ ನಿಮಗೆ ಸಮಸ್ಯೆಗಳಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಸೊ ಒಂದು ವಧುವರರು ಅಂದರೆ ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ, ಒಂದು ಮದುವೆಯನ್ನು ನಾವು ಮಾಡಬೇಕು ಅಂದರೆ ಅದಕ್ಕೆ ಹಲವಾರು ಶಾಸ್ತ್ರಗಳು ಹೀಗೇ ಮಾಡಬೇಕು ಅಂತ ರೂಲ್ ಇದೆ. ಕೆಲವೊಂದು ದೋಷಗಳಿದ್ದರೆ ದೋಷಕ್ಕೆ ಪರಿಹಾರ ಇದೆ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಹಾಗೆ ಈ ಒಂದು ಕೂಟಗಳು ಅಂತ ಇದೆ, ಅಷ್ಟಕೂಟಗಳು ಅಂತೇಳಿ. ಅದರಲ್ಲಿ ಮೊದಲನೇದು ವರ್ಣಕೂಟದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅದನ್ನು ಹೋಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಮಾಡೋದ್ರಿಂದ ನಾವು ಮುಂದೆ ಮಾಡುವಂತಹ ಎಲ್ಲ ಈ ಥರದ್ದು ನಿಮಗೆ ಒಳ್ಳೆ ಜ್ಞಾನ ಸಿಗಬೇಕು, ನಾಲೆಡ್ಜ್ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ. ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಈ ವರ್ಣಕೂಟದ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀನಿ. ಎರಡನೇದು ಬಂದು ವಾಶ್ಯಕೂಟ ಅಂತೇಳಿ. ಸೊ ಇದನ್ನು ನಾನು ಗ್ರಂಥ ಏನು ಹೇಳ್ತದೆ ಅಥವಾ ಈ ಶಾಸ್ತ್ರ ಏನು ಹೇಳ್ತದೆ ಅಂತ ಇಲ್ಲಿರೋದನ್ನೇ ನಾನು ಹೇಳ್ತಾ ಹೋಗ್ತಿರ್ತೀನಿ. ಪಾಯಿಂಟ್ ನಂಬರ್ 1, ಇದು ನೋಡಿ ವಿಡಿಯೋ ಲೆಂತ್ ಆಗ್ತದೆ ಅಂತ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಯಾರ ರಾಶಿಚಕ್ರವು ಬಲವಾಗಿರುವುದೋ ಅವರು ದಾಂಪತ್ಯದಲ್ಲಿ ಹೆಚ್ಚು ಪ್ರಾಬಲ್ಯ ಸಾಧಿಸಬಹುದು. ಅದಕ್ಕಾಗಿ ಈ ವಾಶ್ಯಕೂಟ ಅನ್ನುವಂತಹದ್ದು ಅತಿ ಮುಖ್ಯವಾಗಿ ನೋಡಲೇಬೇಕು. ಒಂದು ಹುಡುಗ ಹುಡುಗಿ ಒಂದು ಶುಭ ವಿವಾಹ ಮಾಡ್ತೀವಿ ಅಂದರೆ ಇದು ಅತಿ ಪ್ರಮುಖವಾದಂತಹದ್ದು. ಪ್ರತಿಯೊಂದು ಇಂಪಾರ್ಟೆಂಟೇ, ಇಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಂಬರ್ 2, ಹುಡುಗನ ರಾಶಿಚಕ್ರ ಹೆಚ್ಚು ಪ್ರಬಲವಾಗಿದ್ದರೆ ಅಥವಾ ಹುಡುಗಿಯ ರಾಶಿಗಿಂತ ಬಲವಾದ ವಾಶ್ಯ ಹೊಂದಿದ್ದರೆ ಮದುವೆ ಹೆಚ್ಚು ಸ್ಥಿರವಾಗಿರುತ್ತದೆ, ಇದು ಯಶಸ್ವಿ ಸಂಬಂಧ ಆಗಿರುತ್ತದೆ ಅಂತ ಹೇಳ್ತಾ ಇದೆ. ಹಾಗೆ ಪಾಯಿಂಟ್ ನಂಬರ್ 3, ಸಂಬಂಧದಲ್ಲಿ ಹೇಗೆ ಅಧಿಕಾರವನ್ನು ಹಂಚಿಕೊಳ್ಳುತ್ತಾರೆ ಎಂಬುದನ್ನು ತೋರಿಸುವುದೇ ವಾಶ್ಯಕೂಟ. ನಂಬರ್ 4, ಒಬ್ಬರನ್ನೊಬ್ಬರು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ, ಒಬ್ಬರನ್ನೊಬ್ಬರು ಹೇಗೆ ನಿಯಂತ್ರಿಸುತ್ತಾರೆ ಎಂದು ತಿಳಿಸುವುದೇ, ಅಥವಾ ಇಬ್ಬರೂ ಸಮಾನವಾಗಿ ಕೆಲಸ ಮಾಡುತ್ತಾರೆಯೇ, ಇಬ್ಬರ ಮನಸ್ಥಿತಿ ಒಂದೇ ಥರ ಇರುತ್ತದೆಯೇ, ಇವರ ಸಂಸಾರ ಹೇಗೆ ನಡೆಯುತ್ತದೆ, ಕಷ್ಟಕರವಾಗಿರುತ್ತದೋ, ಸುಖಕರವಾಗಿರುತ್ತದೋ, ಮಧ್ಯಮವಾಗಿರುತ್ತದೋ, ಇದೆಲ್ಲವನ್ನು ತಿಳಿಸುವಂತಹ ಜ್ಯೋತಿಷ್ಯ ಶಾಸ್ತ್ರವೇ ಈ ಒಂದು ವಾಶ್ಯಕೂಟ ಅಂತೇಳಿ. ಇದೆಲ್ಲ ನೋಡೋದು ಸ್ವಲ್ಪ ಕಷ್ಟ. ಅದರಲ್ಲಿ ಚತುಷ್ಪಾದ, ಚತುರ್ಭುಜ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಚತುಷ್ಪಾದ ಅನ್ನೋದನ್ನು ನೋಡಬೇಕಾಗ್ತದೆ. ವಾಶ್ಯಕೂಟದಲ್ಲಿ ಚತುಷ್ಪಾದ ಇದೆ. ರಾಶಿಚಕ್ರ ಚಿಹ್ನೆಗಳು ಮೇಷ, ವೃಷಭ, ಮಕರ ರಾಶಿ ಮೊದಲಾರ್ಧದಲ್ಲಿ ಬರ್ತದೆ. ಇನ್ನು ಅಂದರೆ ನಾನಿವಾಗ ಚತುರ್ಭುಜ ಅಂದರೆ ಚತುಷ್ಪದ ಅಂತ ಹೇಳಿದ್ನಲ್ಲ, ಈ 5 ಇದರಲ್ಲಿ ಮೊದಲನೇದು ಮೇಷ, ವೃಷಭ, ಮಕರ ರಾಶಿ ಮೊದಲಾರ್ಧದಲ್ಲಿ ಬರ್ತದೆ. ಧನು ರಾಶಿಯು ದ್ವಿತೀಯಾರ್ಧದಲ್ಲಿ ಬರ್ತದೆ. ಜ್ಯೋತಿಷ್ಯದಲ್ಲಿ ಚತುಷ್ಪಾದ ವ್ಯಾಸದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಹಠಮಾರಿಗಳಾಗಿರ್ತಾರೆ, ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರ್ತಾರೆ, ದೃಢ ಮನಸ್ಥಿತಿ ಇರುವಂತಹವರು. ರಾಜ್ಯ ವಿಷಯಕ್ಕೆ ಬಂದಾಗ ತೊಂದರೆ ಮಾಡಬಹುದು. ಸೊ ಅಥವಾ ಅವರ ಉದ್ಯೋಗ, ಅವರ ಮನಸ್ಥಿತಿ, ಸೊ ಅವರ ವೃತ್ತಿ ಹೇಗಿರ್ತದೆ, ಅವರ ಆರೋಗ್ಯ ಹೇಗಿರ್ತದೆ, ಅವರ ಸಂತಾನ ಹೇಗಿರ್ತದೆ, ಅವರ ಜೀವನ ಸುಖಮಯವಾಗಿರ್ತದ, ಕಷ್ಟಮಯವಾಗಿರ್ತದ. ಸೊ ಇದೆಲ್ಲವನ್ನು ತಿಳಿಸಿಕೊಡುವಂತಹದ್ದೇ ಈ ಒಂದು ವ್ಯಾಸಕೂಟ. ವರ್ಣಕೂಟದ ಜೊತೆ ಎರಡನೇದು ಈ ವ್ಯಾಸಕೂಟವನ್ನು ಕೂಡ ತುಂಬ ವಿಸ್ತಾರವಾಗಿ, ತುಂಬ ಇನ್ಡೆಪ್ತಾಗಿ, ಆಳವಾಗಿ ನಾವು ಅವರು ಹುಟ್ಟಿದಂತಹ ನಕ್ಷತ್ರ, ಅವರ ರಾಶಿ ಇವೆಲ್ಲವನ್ನು ಗಣನೆಗೆ ತಗೊಂಡು ಸೊ ನೋಡಬೇಕಾಗ್ತದೆ. ವಿಡಿಯೋ ತುಂಬ ಲೆಂತ್ ಆಗ್ತದೆ ಅಂತೇಳಿ ಇದನ್ನು ಸ್ವಲ್ಪ ಬ್ರೇಕ್ ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನೀವು ನಿಮ್ಮ ಮಗಳು ಅಥವಾ ಮಗನ್ನ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ನೀವು ಒಂದು ವಿವಾಹವನ್ನು ಫಿಕ್ಸ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ಹುಡುಗ ಹುಡುಗಿನ ಅಂದರೆ, ಸೊ ಇಬ್ಬರ ಜಾತಕವನ್ನು ನಮಗೆ ಕಳಿಸ್ಕೊಡಿ. ನಮ್ಮದು ವಾಟ್ಸಪ್ ನಂಬರ್ 9945123126 ಫೋನ್ ನಂಬರು ಕೂಡ ಇದೆ. ಹಾಗಾಗಿ ನಮಗೆ ಒಂದು ಸಾರಿ ಫೋನ್ ಮಾಡಿಬಿಟ್ಟು ನಿಮ್ಮ ವಧುವರರ
ಈ ಒಂದು ಜಾತಕವನ್ನು ಅವರು ಹುಟ್ಟಿದಂತಹ ದಿನಾಂಕ, ತಿಂಗಳು, ವರ್ಷ, ಹುಟ್ಟಿದ ಟೈಮು ಸರಿಯಾಗಿರಲಿ, ಅದು ಎ ಎಮ್ಮ ಪಿ ಎಮ್ಮ ಅದನ್ನು ಸಂಪೂರ್ಣವಾಗಿ ಕಳಿಸ್ಕೊಡಿ. ಸೊ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿ ಇದು ವಿವಾಹಕ್ಕೆ ಯೋಗ್ಯನ ಅಥವಾ ಇಲ್ವಾ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಸೊ ದಯಮಾಡಿ ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. ಸೊ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಎಲ್ಲ ಶೇರ್ ಮಾಡಿ. ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇರಲಿ, ಮಾನಸಿಕ ಸಮಸ್ಯೆ ಇರಲಿ, ಸೊ ಇಲ್ಲಿ ನಾವು ಕವಡೆ ಶಾಸ್ತ್ರ, ಕೈನ ಹಸ್ತಶಾಸ್ತ್ರ, ಗಿಳಿಶಾಸ್ತ್ರ, ಅಥವಾ ಜನರಿಗೆ ಬ್ರೈನ್ ವಾಶ್ ಮಾಡುವಂತಹದ್ದು, ಸುಳ್ಳು ಹೇಳುವಂತಹದ್ದು, ಅನಾವಶ್ಯಕವಾಗಿ ಹೋಮ ಮಾಡಿಸಿ, ಪೂಜೆ ಮಾಡಿಸಿ, ಅದನ್ನು ಮಾಡಿ ಇದನ್ನು ಮಾಡಿ ಆ ಥರ ಎಲ್ಲ ಹೇಳುವಂತಹವರಲ್ಲ. ಹಾಗಾಗಿ ಸೊ ನೀವು ಅಂಥವ್ರ ಹತ್ರ ಹೋಗಬೇಡಿ. ಸೊ ಒಳ್ಳೆಯ ಜ್ಯೋತಿಷ್ಯ ತಜ್ಞರು ಯಾರಿದ್ದಾರೆ ಅಂತಹವ್ರ ಹತ್ರ ನೀವು ಇದನ್ನಂಥ ಸೇವೆಗಳನ್ನು ಪಡ್ಕೊಳ್ಳಿ. ಸೊ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ರೆ ಅದಕ್ಕೆ ಒಂದಿಷ್ಟು ಚಾರ್ಜ್ ಅಂತ ಇರ್ತದೆ, ಅಲ್ಪ ಪ್ರಮಾಣದ್ದು. ಅದನ್ನು ನೀವು ಪೇ ಮಾಡ್ತು ಅಂದರೆ ನಾವು ಇಮಿಡಿಯೇಟಾಗಿ, ನೀವು ಬಿಫೋರ್ 1 or 2 ಡೇಸ್ ಬಿಫೋರ್ ಹೇಳಬೇಕು. ಏಕೆಂದರೆ ನಂದು ಮಾರ್ನಿಂಗ್ ಈವ್ನಿಂಗ್ ಪೇಷೆಂಟ್ಗಳಿರ್ತಾರೆ, ಜೊತೆಗೆ ಕಾಲೇಜಲ್ಲಿ ಯೋಗ, ಆಧ್ಯಾತ್ಮ, ಪ್ರಾಣಾಯಾಮದ ಬಗ್ಗೆ ಕ್ಲಾಸ್ಗಳು ನಡೀತಾ ಇರ್ತದೆ. ಬೇರೆ ಬೇರೆ ಥರದ್ದು ಇದಿರ್ತದೆ, ನಮಗೆ ಕಮಿಟ್ಮೆಂಟ್ ಇರ್ತದೆ. ಹಾಗಾಗಿ 1 or 2 ಡೇಸ್ ಬಿಫೋರ್ ನೀವು ನಮಗೆ ಇನ್ಫಾರ್ಮ್ ಮಾಡಿ ನಮ್ಮ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ಸೊ ಇಬ್ಬರದನ್ನು ಟ್ಯಾಲಿ ಮಾಡಿ ಇದು ವಿವಾಹಕ್ಕೆ ಯೋಗ್ಯನ ಅಥವಾ ಇದಕ್ಕೆ ಸರಿ ಹೋಗೋದಿಲ್ವ ಅನ್ನೋದನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಆ ನಂತರ ತಾವು ಸೊ ನೀವು ಒಂದು ಈ ಶುಭ ಕಾರ್ಯವನ್ನು ಮಾಡಬಹುದು. ಅದು ವಾಸ್ತು ಇರಲಿ ಅಥವಾ ಜ್ಯೋತಿಷ್ಯ ಇರಲಿ ಅಥವಾ ಯಾವುದೇ ತರಹ ನಿಮಗೆ ಒಂದು ವಿಚಾರ ತಿಳ್ಕೋಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, ತ್ಯಾಗರಾಜನಗರ, ಬೆಂಗಳೂರು. ಯೋಗ ಗುರು KV ಮಹಾದೇವ್. ಓಂ ಗುರುಭ್ಯೋ ನಮಃ. ಸರ್ವಜನೋ ಸುಖಿನೋ ಭವಂತು.